ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತದಲ್ಲಿರುವಂತಹ ರಷ್ಯಾ ಅಧ್ಯಕ್ಷ ಪುಟಿನ್ ಮೋದಿ ನಡುವಿನ ಮಾತುಕತೆ ಇಲ್ಲಾಗ್ತಿರುವ ಬೆಳವಣಿಗೆ ಕಡೆಗೆ ಇಡೀ ಜಗತ್ತು ಚಿತ್ತ ನೆಟ್ಟಿದೆ. ಅಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಈ ಮೀಟಿಂಗ್. ಈ ಹೊತ್ತಲ್ಲಿ ಮೋದಿಗೆ ಅತಿ ದೊಡ್ಡ ಗಿಫ್ಟ್ ಅನ್ನ ಕೊಡ್ತಿದ್ದಾರೆ ಪುಟಿನ್. ಮೋದಿ ದೊಡ್ಡ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತಾ ಇದ್ದಾರೆ ರಷ್ಯಾ ಅಧ್ಯಕ್ಷ ಪುಟಿನ್. ಅಮೆರಿಕಾಗೆ ಅರಗಿಸಿಕೊಳ್ಳಲಾರದ ಶಾಕ್ ಮತ್ತು ಇದರ ಜೊತೆಗೆ ಇಡೀ ಜಗತ್ತು ಬೆಚ್ಚಿ ಬೀಳುವಂತಹ ಒಂದು ಸೀಕ್ರೆಟ್ ಅನ್ನ ಸಿಡಿಸಿದ್ದಾರೆ. ಇಡೀ ಜಗತ್ತಿನ ಎದುರು ಈಗ ಬೆತ್ತಲಾಗಿರೋರು ಯಾರು? ರಷ್ಯಾ ಅಧ್ಯಕ್ಷ ಪುಟಿನ್ ಮೋದಿ ಕೈಗೆ ಕೊಟ್ಟಿರುವಂತಹ ಬಲ ಎಂಥದ್ದು? ಇದು ಯಾವ ರೀತಿ ಗೇಮ್ ಚೇಂಜಿಂಗ್, ಭವಿಷ್ಯ ಬದಲಿಸುವಂತಹ ಬೆಳವಣಿಗೆ? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆಯಿಂದ ಬೆಳವಣಿಗೆಗಳನ್ನಂತೂ ನೀವು ಗಮನಿಸಿದಿರಿ. ಕ್ವಿಕ್ ಆಗಿ ನೋಡ್ಬಿಡೋದಾದ್ರೆ, ಮೋದಿಗೆ ಪುಟಿನ್ ಕೊಟ್ಟಿರುವ ಅತಿ ದೊಡ್ಡ ಗಿಫ್ಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಹೇಳಿದ್ರು ಪುಟಿನ್ ಏನಂತ, ಭಾರತದ ಈ ಆರ್ಥಿಕ ಅಭಿವೃದ್ಧಿ, ಜಗತ್ತಿನ ಎಲ್ಲ ವ್ಯತ್ಯಾಸಗಳ ನಡುವೆ ಕೂಡ ಮೋದಿ ಈ ಆರ್ಥಿಕ ಪ್ರಗತಿ ಸಾಧಿಸೋದಕ್ಕೆ ಕಾರಣ ಆಗಿರುವಂಥ ಏಕೈಕ ಕಾರಣ, ಜಗತ್ತಿನ ಯಾವ ಭಾಗದಿಂದನೂ ಇನ್ಫ್ಲೂಯೆನ್ಸ್ ಆಗ್ತಿಲ್ಲ, ಮೋದಿ ಸ್ವಂತ ನಿರ್ಧಾರಗಳನ್ನು ತಗೊಳ್ತಿರೋದು ಅಂತ. ಮತ್ತೆ ಇನ್ನೇನು ಹೇಳಿದ್ದಾರೆ ವಿಶೇಷವಾಗಿ ಅಂತ ಕೇಳಿದ್ರೆ, ಹಗಲು ರಾತ್ರಿ ಕನಸಲ್ಲೂ ನನಸಲ್ಲೂ ಪ್ರತಿ ಕ್ಷಣವೂ ತನ್ನ ದೇಶದ ಬಗ್ಗೆ ಯೋಚಿಸ್ತಾ ಇರುವಂತಹ ನಾಯಕ ಭಾರತಕ್ಕೆ ಸಿಕ್ಕಿರೋದು ನಿಜಕ್ಕೂ ಕೂಡ ಅದೃಷ್ಟ ಈ ದೇಶದ ಪ್ರಜೆಗಳದ್ದು ಅಂತ ಹಾಡಿ ಹೊಗಳಿದ್ದಾರೆ ರಷ್ಯಾ ಅಧ್ಯಕ್ಷ ಪುಟಿನ್. ಇದಷ್ಟೇ ಅಲ್ಲ, ಹೊಗಳಿಕೆ ಅಷ್ಟೇ ಅಲ್ಲ, ಭಾರತೀಯರಿಗೆ ಬರೀ ಹೊಗಳಿ ಅಟ್ಟಕ್ಕೇರಿಸಿ ಹೋಗ್ತಿಲ್ಲ ಪುಟಿನ್. ಬದಲಿಗೆ ಮೋದಿ ಏನೊಂದು ದೊಡ್ಡ ಸವಾಲನ್ನು ಎದುರಿಸ್ತಿದ್ದಾರಲ್ಲ, ಅದಕ್ಕೆ ಪರಿಹಾರವನ್ನ, ದೊಡ್ಡ ಸಮಸ್ಯೆಗೆ ಪರಿಹಾರವನ್ನ, ಮೋದಿಗೊಂದು ದೊಡ್ಡ ಗಿಫ್ಟ್ ಅನ್ನ ಕೊಟ್ಟು ಹೋಗ್ತಿದ್ದಾರೆ ಪುಟಿನ್ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಏನದು ಹಾಗಾದ್ರೆ? ಈಗ ಗಮನಿಸ್ತಾ ಇದ್ದೀರಿ ನೀವು, ಅಮೆರಿಕ ಈ ಟ್ಯಾರಿಫ್ ಹೊಡೆತದ ಮೂಲಕ ಭಾರತ ಶೇಕ್ ಮಾಡೋಕೆ ನೋಡ್ತಿದೆ. ಹಾಗಂತ ಭಾರತ ಶೇಕ್ ಆಗ್ಬಿಡ್ತು, ಭಾರತದ ಆರ್ಥಿಕತೆ ಕೊಲ್ಯಾಪ್ಸ್ ಆಗ್ಬಿಡ್ತು, ಅದಿಲ್ಲ. ಭಾರತದ GDP ದಾಖಲೆಯ ನಂಬರನ್ನು ತಲುಪಿದೆ, 8.2. ಅದೆಲ್ಲ ಗಮನಿಸಿದ್ದೀರಿ. ಆದರೂ ನಮ್ಮ ರುಪಿ ಮೇಲೆ ಹೊಡೆತ ಬಿದ್ದಿದೆ, ಹೌದಾ? ಅಲ್ಲೂ ಭಾರತ ಕಂಗೆಡ್ತಿಲ್ಲ. ಕಡಿಮೆ ಆಗಿರುವಂಥ ರುಪಿ ವ್ಯಾಲ್ಯೂ, ಕರೆನ್ಸಿ ವ್ಯಾಲ್ಯೂ ಅಂದರೆ ಅರ್ಥ ಎಕ್ಸ್ಪೋರ್ಟ್ ಜಾಸ್ತಿ ಆಗತ್ತೆ. ಬೇರೆ ಬೇರೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟು ಚೀಪಾಗಿ ಆಗುತ್ತೆ. ಬೇರೆ ರಾಷ್ಟ್ರಗಳು ಈಸಿಯಾಗಿ ನಮ್ಮ ಪ್ರಾಡಕ್ಟನ್ನು ತಗೊಳ್ಳೋದಕ್ಕೆ ಹೆಚ್ಚೆಚ್ಚು ಆಸಕ್ತಿ ತೋರಿಸೋದಕ್ಕೆ ಅವಕಾಶ ಆಗುತ್ತೆ ಅಂತ ಬರ್ತಿದ್ದಾರೆ. ಆದರೂ ಕೂಡ ರುಪಿ ವ್ಯಾಲ್ಯೂ ಬೀಳೋಕೆ ಕಾರಣ ಏನು? ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂಬ್ಯಾಲೆನ್ಸು. ನಾವು ಹೆಚ್ಚೆಚ್ಚು ತರಿಸ್ಕೊಳ್ತಿದ್ದೀವಿ, ಸ್ಪೆಷಲಿ ರಷ್ಯಾದಿಂದ ಆಯಿಲ್ ಏನು ಕಡಿಮೆ ತರಿಸ್ಕೊಳ್ತಿದ್ದೀವಿ ನಾವು ಬಹಳ ದೊಡ್ಡ ಮಟ್ಟದಲ್ಲಿ, ಮತ್ತು ಎಲ್ಲರಿಗಿಂತ ಅಧಿಕ ಪ್ರಮಾಣದಲ್ಲಿ ನಾವು ಇಂಪೋರ್ಟ್ ಮಾಡ್ತಿದ್ದೀವಿ. ಅದು ಕೂಡ ಹೊಡ್ತಾ ಕೊಡ್ತಾ ಇದೆ. ಈಗ ಇಡೀ ಜಗತ್ತನ್ನು ಎದುರು ಹಾಕ್ಕೊಂಡು, ನಾವು ಪಾಶ್ಚಿಮಾತ್ಯ ಜಗತ್ತನ್ನು ಎದುರು ಹಾಕ್ಕೊಂಡು, ಅಮೆರಿಕವನ್ನು ಎದುರು ಹಾಕ್ಕೊಂಡು ಇಷ್ಟು ಮಾಡಿದ್ದಕ್ಕೆ ತಾನೇ ಈಗ ಟ್ರಂಪ್ ಕೆಂಡವಾಗಿರೋದು. ಭಾರತದ ಮೇಲೆ ಯಾವ ರಾಷ್ಟ್ರದ ಮೇಲೂ ಹಾಕದಂತಹ ಟ್ಯಾರಿಫನ್ನು, ಪೆನಾಲ್ಟಿಯನ್ನು ಹಾಕಿರೋದು. ಈಗ ಅದಕ್ಕೋಸ್ಕರವೇ ರಷ್ಯಾ ದೊಡ್ಡ ಗಿಫ್ಟನ್ನು ಕೊಡ್ತಾ ಇದೆ, ಭಾರತ ಆರ್ಥಿಕತೆಗೆ ಬಿಗ್ ಬೂಸ್ಟ್ ಕೊಡುವಂಥದ್ದು. ಇಂಟರ್ನಲಿ ನಾವು ಡೊಮೆಸ್ಟಿಕ್ ಕನ್ಸಂಪ್ಷನ್ ಮೂಲಕ ಆರ್ಥಿಕತೆ ಮ್ಯಾನೇಜ್ ಮಾಡ್ಕೊಂಡಿದ್ದೀವಿ. ಬಟ್ ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ರೇಡ್ ಡಿಫಿಸಿಟ್ ಅಂತಾರಲ್ವ, ಅದನ್ನು ಸರಿ ಮಾಡೋದಕ್ಕೆ ಈಗ ಬಿಗ್ ಗಿಫ್ಟ್ ಕೊಡ್ತಿದ್ದಾರೆ. $100 ಬಿಲಿಯನ್ ಮೊತ್ತದ ಟ್ರೇಡ್ ಡೀಲ್ ಭಾರತ ಮತ್ತು ರಷ್ಯಾದ ನಡುವೆ ಆಗ್ತಿದೆ. ಇದರಿಂದ ನಮಗೇನು ಪ್ರಯೋಜನ ಅಂದರೆ, ರಷ್ಯಾ ಮುಕ್ತವಾಗಿ ಸ್ವಾಗತಿಸ್ತಿದೆ. ಬರೀ ನೀವು ನಮ್ಮ ಆಯಿಲ್ ತಗೊಳ್ಳೋದಲ್ಲ, ನಾವು ನಿಮ್ಮ ಪ್ರಾಡಕ್ಟ್ಸನ್ನು ತಗೊಳ್ತೀವಿ, ಆಗ ನಿಮ್ಮ ಟ್ರೇಡ್ ಡಿಫಿಸಿಟ್ ಕಡಿಮೆ ಆಗುತ್ತೆ. ಅಂದರೆ ಟ್ರೇಡ್ ಡಿಫಿಸಿಟ್ ಇರಲ್ಲ. ನಿಮ್ಮ ಪ್ರಾಡಕ್ಟ್ಸನ್ನು ನಾವು ರೆಡ್ ಕಾರ್ಪೆಟ್ ಹಾಸಿ ರಷ್ಯಾಗೆ ವೆಲ್ಕಮ್ ಮಾಡ್ತಿದ್ದೀವಿ. ನಿಮ್ಗೆ ಅಮೆರಿಕ ನಮ್ಮ ಕಾರಣದಿಂದ ಹೊಡೆತ ಕೊಡ್ತಿದೆ, ಅದನ್ನು ನಾವು ಸರಿ ಮಾಡ್ತೀವಿ. ನಾವು ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ? ಯುರೋಪಿಯನ್ ರಾಷ್ಟ್ರಗಳು ಅಲ್ಲಿಂದ ಇಲ್ಲಿಂದ ಇಂಪೋರ್ಟ್ ಮಾಡ್ತಿರೋದಕ್ಕೆಲ್ಲ ಬ್ರೇಕ್ ಹಾಕಿ ದೊಡ್ಡ ಮೊತ್ತದಲ್ಲಿ ಇನ್ನು ಮುಂದೆ ಭಾರತದಿಂದ ನಾವು ಆಮದು ಮಾಡ್ಕೊಳ್ತೀವಿ ಅನ್ನುವಂಥ ಶಪಥ ಮಾಡಿದ್ದಾರೆ ಪುಟಿನ್. ಇದು ಭಾರತದ ಭವಿಷ್ಯವನ್ನ ಈ ಹೊತ್ತಲ್ಲಿ ಬದಲಿಸುವಂತಹ ಬೆಳವಣಿಗೆ, ಬಹಳ ಕ್ರೂಷಿಯಲ್ ಡೆವಲಪ್ಮೆಂಟ್ ಇದು. ಬರೀ ಬಾಯಿ ಮಾತಲ್ಲ, ಬಿಸ್ನೆಸ್ ಟೀಮ್ ಜೊತೆಗೇನೆ ಬಂದಿದ್ದಾರೆ ಪುಟಿನ್ ಅನ್ನೋದು. ಲಾರ್ಜ್ ಬಿಸ್ನೆಸ್ ಡೆಲಿಗೇಷನ್ ಭಾರತಕ್ಕೆ ಪುಟಿನ್ ಜೊತೆಗೇನೆ ಎಂಟ್ರಿ ಕೊಟ್ಟಿದೆ ಅನ್ನೋದೇ ಇದಕ್ಕೆ ಸಾಕ್ಷಿ. 2030 ಅಂದರೆ ಇನ್ನು 5 ರಿಂದ 10 ವರ್ಷ
2035 ಒಳಗೆ. ಈ ಒಂದು ದಶಕದ ಸಮಯದಲ್ಲಿ $100 ಬಿಲಿಯನ್ ಟ್ರೇಡ್ ಆಗುತ್ತೆ. ಅದು ಭಾರತದಿಂದ ಎಕ್ಸ್ಪೋರ್ಟ್ ಆಗುತ್ತೆ ರಷ್ಯಾಗೆ ವಿವಿಧ ವಲಯಗಳಲ್ಲಿ. ಯಾವುದು ಅಂತ ಕೇಳಿದ್ರೆ ಅಗ್ರಿಕಲ್ಚರ್ ಇರಬಹುದು, ಫಾರ್ಮಾಸ್ಯೂಟಿಕಲ್ ಇರಬಹುದು, ಆಟೋಮೊಬೈಲ್ಸ್ ಇರಬಹುದು, ಹಾಗೆ ಮರೈನ್ ಪ್ರಾಡಕ್ಟ್ಸು, ಸಮುದ್ರದ ಉತ್ಪನ್ನಗಳಿರಬಹುದು. ಇವೆಲ್ಲವೂ ಕೂಡ ಈ ಬಿಸ್ನೆಸ್ ಡೆಲಿಗೇಷನ್, ಪುಟಿನ್ ಜೊತೆಗೆ ಬಂದಿರುವಂಥ ಡೆಲಿಗೇಷನ್ ಫೈನಲ್ ಮಾಡ್ಕೊಂಡು ಹೋಗ್ತಾ ಇದೆ. ಭಾರತ S-400 ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಳ್ತಾ ಇದೆ. ಒಂದು ದಶಕದಿಂದ ಪೆಂಡಿಂಗಲ್ಲಿದ್ದಂಥ ನ್ಯೂಕ್ಲಿಯರ್ ಪವರ್ ಸಬ್ಮರೈನ್ ಭಾರತಕ್ಕೆ ಕೊನೆಗೂ ಡೀಲ್ ಫೈನಲ್ ಆಗಿದೆ ಈ ವಿಸಿಟ್ ಹೊತ್ತಲ್ಲಿ. ಇದೆಲ್ಲ ರಕ್ಷಣಾ ವಲಯದಲ್ಲಿ ಅತ್ಯಂತ ನಿರ್ಣಾಯಕ. ಆದರೆ ಅದರ ಜೊತೆಗೆ ಇಡೀ ಭಾರತದ ಆರ್ಥಿಕತೆಗೆ ಬಲ ತುಂಬುವಂತಹ ಡೀಲ್ ಆಗ್ತಿದೆ. ಅದು $100 ಬಿಲಿಯನ್ ಡೀಲ್. ಭಾರತದಿಂದ ರಷ್ಯಾಗೆ ಇನ್ನು ಮುಂದೆ ಪ್ರಾಡಕ್ಟ್ಸ್ ಹೋಗುತ್ತೆ. ನಾವು ಆಯಿಲ್ ಬೈ ಮಾಡೋದಷ್ಟೇ ಅಲ್ಲ, ಇದರಿಂದ ಏನಾಗುತ್ತೆ, ಅಮೆರಿಕ ನಮ್ಮ ಪ್ರಾಡಕ್ಟ್ಸ್ ಮೇಲೆ ದೊಡ್ಡ ಮಟ್ಟದ ಟ್ಯಾರಿಫು, ಪೆನಾಲ್ಟಿ ಹಾಕಿ ಏನು ಮಾಡ್ಕೊಂಡಿದೆ, ಈಗ ನಮಗೆ ರಫ್ತು ಮಾಡೋದು ಕಷ್ಟ ಆಗೋ ರೀತಿ ಮಾಡಿಬಿಟ್ಟಿದೆ ಅಲ್ವಾ. ಹಾಗಾಗಿ ರಷ್ಯಾ, ನಾವು ನಿಮ್ಮ ಪ್ರಾಡಕ್ಟ್ಸನ್ನು ಬೈ ಮಾಡ್ತೀವಿ, ನಿಮಗೆ ಟ್ರೇಡ್ ಡಿಫಿಸಿಟ್ ಆಗ್ತಾ ಹೋದರೆ ತಾನೇ ರೂಪಾಯಿ ಮೌಲ್ಯ ಕುಗ್ಗೋದು, ಸಮಸ್ಯೆ ಆಗೋದು, ಇಲ್ಲಿ ಇನ್ವೆಸ್ಟರ್ಸು, ಫಾರಿನ್ ಇನ್ವೆಸ್ಟರ್ಸ್ ಕಾಲು ಕೀಳೋದಕ್ಕೆ ಕಾರಣ ಆಗೋದು. ನಾವಿದ್ದೇವೆ ನಿಮ್ಮ ಜೊತೆಗೆ ಅಂತ ಬಹುದೊಡ್ಡ ಮೊತ್ತದ ಡೀಲನ್ನು ಫೈನಲ್ ಮಾಡಿದ್ದೀಗ. ಭಾರತದ ಪ್ರಾಡಕ್ಟ್ಸು ರಷ್ಯಾ ಕಡೆಗೆ ಹೋಗಲಿದೆ ಇನ್ನು ಮುಂದೆ. ಇದು ಈ ದಶಕದಲ್ಲಿ ಒಂದು ಮೆಗಾ ಡೀಲ್ ಆಗಿ ಪರಿಣಮಿಸ್ತಿದೆ. ವಿವಿಧ ಸೆಕ್ಟರ್ಸು, ಹೆಲ್ತ್ ಕೇರ್ ಇರಬಹುದು, ಫರ್ಟಿಲೈಸರ್ಸ್ ಇರಬಹುದು, ಕನೆಕ್ಟಿವಿಟಿ ಇರಬಹುದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ರಷ್ಯಾ ಭಾರತದ ಜೊತೆಗೆ ಈಗ ಕೈ ಜೋಡಿಸ್ತಾ ಇದ್ದು ಅವರ ಮಾರ್ಕೆಟ್ ನಮಗೆ ಮುಕ್ತವಾಗಿ ಓಪನ್ ಆಗಿದೆ. ಒಂದು ರೀತಿಯಲ್ಲಿ ಭಾರತ ರಷ್ಯಾದ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ರೀತಿಯದ್ದೊಂದು ಬೆಳವಣಿಗೆ ಈಗ ಆಗ್ತಿರೋದು. ಸೊ ಇಡೀ ಜಗತ್ತು ಇದನ್ನ ಏನಂತ ಬಣ್ಣಿಸ್ತಾ ಇದೆ, ರಷ್ಯನ್ ಲೆಡ್ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ EAEU. ಇದು ಫಂಡಮೆಂಟಲಿ ಯುರೇಷಿಯನ್ ಟ್ರೇಡ್ ರೂಟ್ಸನ್ನೇ ರೀಶೇಪ್ ಮಾಡ್ತಾ ಇದೆ. ಸೊ ರಷ್ಯಾಗೂ ಲಾಭ, ಭಾರತವನ್ನು ತನ್ನ ಪಾರ್ಟ್ನರ್ ಆಗಿ ಗಟ್ಟಿಯಾಗಿ ಉಳಿಸಿಕೊಳ್ಳೋದಕ್ಕೆ, ಭಾರತ ರಷ್ಯಾದ ಜೊತೆಗೆ ನಿಲ್ಲೋದಕ್ಕೆ, ಮತ್ತು ಸಹಜವಾಗಿ ಆಯಿಲಿಂದಾಗ ನಮಗೆ ಲಾಭನೇ ಇದೆ. ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ತಿದ್ದೀವಿ ಅನ್ನೋದಾದರೂ ಕೂಡ ಇಡೀ ದೇಶ, ಇಷ್ಟು ದೊಡ್ಡ ಜನಸಂಖ್ಯೆ ಇರೋ ದೇಶವನ್ನು ಮ್ಯಾನೇಜ್ ಮಾಡೋದಕ್ಕೆ ಎಲ್ಲಿಂದ ತರ್ತೀರಾ ಇಂಧನವನ್ನು? ಅಮೆರಿಕ ಕೊಡುತ್ತಾ ನಮಗೆ ಅಷ್ಟು ಆಯಿಲು? ಕ್ರೂಡ್ ಆಯಿಲು ಇಲ್ಲ ಅಮೆರಿಕ ಅಥವಾ ಬೇರೆ ರಾಷ್ಟ್ರಗಳಿಂದ ಸಪ್ಲೈ ತಗೊಳ್ಬೇಕಾ? ರಷ್ಯಾ ನಮಗೆ ಅನಿವಾರ್ಯ ಆಗಿತ್ತು. ಇಂಥ ಸಮಯದಲ್ಲಿ ರಷ್ಯಾ ಜೊತೆಗೆ ನಿಲ್ಲೋದು ಕೂಡ ನಮ್ಮ ಐತಿಹಾಸಿಕ ಬಾಂಡ್ ಹಂಗಿದೆ. ಸೊ ಮ್ಯೂಚುವಲಿ ಇದು ಬೆನಿಫಿಷಿಯಲ್. ಈ ಒಂದು ನಿರ್ಧಾರಕ್ಕಾಗಿ ಮೋದಿ ತಗೊಂಡ ನಿರ್ಧಾರ, ಯಾಕಂದರೆ ಈ ಪರಿಸ್ಥಿತಿಯಲ್ಲಿ ಬೇರೆ ಯಾರೇ ನಾಯಕರಿದ್ದಿದ್ರು ಕೂಡ ಪಾಶ್ಚಿಮಾತ್ಯ ರಾಷ್ಟ್ರಗಳ ಇಂತಹ ಒತ್ತಡಕ್ಕೆ ಶೇಕ್ ಆಗಿಬಿಡ್ತಿದ್ರು. ಅದನ್ನು ನಾವು ಬಾಯ್ಬಿಟ್ಟು ಹೇಳಬೇಕಂತಿಲ್ಲ. ಇಸ್ರೇಲಿಂದ ಹಿಡಿದು ಬೇರೆ ಬೇರೆ ರಾಷ್ಟ್ರಗಳೇ ಹೇಳಿವೆ. ಮೋದಿ ರೀತಿ ಅಮೆರಿಕ ಪ್ರೆಷರನ್ನು, ದೊಡ್ಡಣ್ಣನ ಪ್ರೆಷರನ್ನು ತಡ್ಕೊಂಡ ಮತ್ತೊಬ್ಬ ನಾಯಕ ಇಲ್ಲ, ಅವರನ್ನು ನೋಡಿ ಕಲಿಬೇಕು ಅಂತ ಬಣ್ಣಿಸಿರೋದನ್ನೆಲ್ಲ ಗಮನಿಸಿದ್ವಿ. ಸೊ ಈ ಕೊಡುಗೆಗೆ, ಮೋದಿ ಪುಟಿನ್ಗೆ ಕೊಟ್ಟಂತಹ ಕೊಡುಗೆಗೆ ಇವತ್ತು ಇನ್ ರಿಟರ್ನ್ ಪುಟಿನ್ ಕೊಡ್ತಿರುವಂಥ ಮೆಗಾ ಡೀಲ್ ಇದು, ಅತಿ ದೊಡ್ಡ ಗಿಫ್ಟ್ ಇದು ಅನ್ನೋದು ಗಮನ ಸೆಳೀತಿದೆ. ಇನ್ನು ಬಹುದೊಡ್ಡ ಸೀಕ್ರೆಟ್ ಒಂದು ಬ್ಲಾಸ್ಟ್ ಆಗಿದೆ. ಇಡೀ ಜಗತ್ತು ಕಂಗಾಲಾಗುವಂಥ ಒಂದು ಸೀಕ್ರೆಟು, ಅಮೆರಿಕದ ಬಣ್ಣ ಬಯಲಾಗಿ ಬೀದಿಯಲ್ಲಿ ಬೆತ್ತಲಾಗುವಂಥ ಒಂದು ಸೀಕ್ರೆಟ್ ಇದು. ಏನು ಅಂತ ಕೇಳಿದ್ರೆ, ಯುಕ್ರೇನ್ ವಿಚಾರದಲ್ಲಿ ಅಲ್ವಾ ಇಷ್ಟೆಲ್ಲ ಮಾಡ್ತಿರೋದು. ರಷ್ಯಾದ ಯುದ್ಧದ ಮಷಿನನ್ನು ನೀವು ಪವರ್ ಮಾಡ್ತಿದ್ದೀರಾ, ನೀವು ಅಲ್ಲಿ ಆಯಿಲ್ ತೊಗೊಳ್ತಿರೋದಕ್ಕೆ ಅವ್ರಿಗೆ ಯುದ್ಧ ಮಾಡೋಕ್ಕೆ ದುಡ್ಡು ಬರ್ತಿದೆ ಅಂತ ತಾನೇ ಬಾಯ್ ಪಡ್ಕೊಳ್ತಿರೋದು. ಮತ್ತು ರಷ್ಯಾದ ಮೇಲೆ ಸ್ಯಾಂಕ್ಷನ್ ಅಂತೆ, ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸಬೇಕು ಅಂತ ಶಾಂತಿ ದೂತ ಅಂತೆ. ಆದರೆ ಭಾರತದ ಸುದ್ದಿವಾಹಿನಿಗೆ ಕೊಟ್ಟಂತಹ ಇಂಟರ್ವ್ಯೂದಲ್ಲಿ ಸ್ಫೋಟಕ ವಿಚಾರವನ್ನು ಪುಟಿನ್ ತೆರೆದಿಟ್ಟಿದ್ದಾರೆ. ಅದೇನಪ್ಪ ಅಂತ ಕೇಳಿದ್ರೆ, ಕಳೆದ ವಾರವಷ್ಟೇ ಸೀಕ್ರೆಟ್ ಆಗಿ ಟ್ರಂಪ್ ಒಂದು ಡೀಲ್ ಆಫರನ್ನು ಕೊಟ್ಟಿದ್ರಂತೆ ಪುಟಿನ್ಗೆ. ನೀವು ನಾವು ಸೇರಿಕೊಂಡು, ಅಂದರೆ ಅಮೆರಿಕ ಮತ್ತು ರಷ್ಯಾ ಸೇರಿಕೊಂಡು ಯಾಕೆ 50-50 ಮಿನರಲ್ ಡೀಲ್ ಮಾಡ್ಕೊಳ್ಬಾರ್ದು ಯುಕ್ರೇನಲ್ಲಿ? ಇಬ್ಬರಿಗೂ ಲಾಭದಾಯಕ, ಶಾಂತಿನೂ ಸ್ಥಾಪನೆ ಆಗುತ್ತೆ, ನಿಮಗೂ ಲಾಭ ಆಗುತ್ತೆ, ನಮಗೂ ಲಾಭ ಆಗುತ್ತೆ. ಎಂಥ ಡಬಲ್ ಸ್ಟ್ಯಾಂಡರ್ಡ್ ನೋಡಿ. ಇದನ್ನು ಡಬಲ್ ಸ್ಟ್ಯಾಂಡರ್ಡ್ ಅಂತ ಕರೆದ್ರೂ ಸಾಲದು. ಯಾವ ಯುದ್ಧವನ್ನು ನಿಲ್ಲಿಸೋದಿಕ್ಕೆ ನೋಡ್ತಿದೆಯೋ ರಷ್ಯಾದ ವಿರುದ್ಧ ಮುಗಿಬೀಳ್ತಿರುವಂಥ ಅಮೆರಿಕ, ಹೊರಗಡೆ ಜಗತ್ತಿಗೆ ತನ್ನ ಭಯಂಕರ ಶಾಂತಿದೂತನ ಮುಖ ತೋರಿಸ್ತಿರುವಂಥ ಟ್ರಂಪು ನೋಡಿ, ಅಸಲಿಗೆ ಅವ್ರಿಗೆ ಬೇಕಾಗಿರೋದು ಯುಕ್ರೇನ್ನಲ್ಲಿರುವಂಥ ಮಿನರಲ್ಸು. ನೆನಪಿದೆ ಅಲ್ವಾ, ವೈಟ್ ಹೌಸಲ್ಲಿ ಜೆಲೆನ್ಸ್ಕಿ ಜೊತೆಗೆ ಯಾವ ಥರ ಜಟಾಪಟಿ ಆಗಿತ್ತು ಟ್ರಂಪ್ ನಡುವೆ ಅಂತ ಎದ್ದು ಬಂದಿದ್ರಲ್ಲ ಜೆಲೆನ್ಸ್ಕಿ. ಅಸಲಿಗೆ ಅವ್ರಿಗೆ ಬೇಕಾಗಿರೋದು ಮಿನರಲ್ ಡೀಲ್ ಆಗಬೇಕು. ಅದಾಗ್ತಿಲ್ಲ ನಾವು ಅಂದ್ಕೊಂಡಂಗೆ. ಅಂದರೆ ಕಡೆಗೆ ರಷ್ಯಾ ಜೊತೆಗೆ ಸೇರಿಕೊಂಡು
ಯುಕ್ರೇನಲ್ಲಿ ದೋಚೋಕ್ಕೂ ರೆಡಿ. ಸೊ ಅಮೇರಿಕಾದಂಥ ಒಂದು ರಾಷ್ಟ್ರ ಹಿಂದೆ ಮುಂದೆ ನಾವು ಎಲ್ಲಿ ಹುಡುಕಿದ್ರೂ ಕಾಣಲ್ಲ. ಅಂತಹ ಬಿಸ್ನೆಸ್ ಮೈಂಡೆಡ್ ಇವರು. ತಮ್ಮ ಲಾಭಕ್ಕೋಸ್ಕರ ಯಾರನ್ನು ಬೇಕಾದರೂ ಮುಗಿಸೋದಕ್ಕೆ ಇವರು ಹೇಸಲ್ಲ. ಅಂತಹ ರಾಷ್ಟ್ರ ಹೇಳ್ದಂಗೆ ಭಾರತ ಕುಣಿಬೇಕಿತ್ತ, ನೀವು ಆಯಿಲ್ ತೊಗೋಬೇಡಿ, ಇನ್ನೊಂದು ಮಾಡಬೇಡಿ ಅಂತ. ಈಗ ಅದನ್ನು ರಷ್ಯಾದ ಅಧ್ಯಕ್ಷ ಪುಟಿನ್ ಬಿಚ್ಚಿಟ್ಟಿದ್ದಾರೆ. ಅಮೆರಿಕ ರಷ್ಯಾಗೇನೆ 50-50 ಮಿನರಲ್ ಡೀಲ್ ಯುಕ್ರೇನಲ್ಲಿ ಮಾಡೋಣ ಅಂತ ಆಫರ್ ಕೊಟ್ಟಿತ್ತು. ಇದನ್ನು ನಂಬ್ತೀರಾ ಅಂತ ಜಗತ್ತಿನೆದುರು ಈಗ ಸತ್ಯ ಬಯಲಾಗಿದೆ. ಬೆತ್ತಲಾಗಿ ನಿಂತಿದ್ದಾರೆ ಸೋ ಕಾಲ್ಡ್ ಬಲಿಷ್ಠ ರಾಷ್ಟ್ರಗಳು. ಅದರ ಜೊತೆಗೆ ನೋಡಿ, ಬಹಳ ಖಡಕ್ಕಾಗಿ ರಿಪ್ಲೈ ಕೊಟ್ಟಿದ್ದಾರೆ ಪುಟಿನ್. ಯಾಕೆ ಭಾರತ ತಗೊಳ್ಬಾರ್ದು ರಷ್ಯಾದಿಂದ ಆಯಿಲನ್ನು? ಅಮೇರಿಕಾನೇ ತಗೊಳ್ತಿದೆ. ಅಮೇರಿಕ ರಷ್ಯಾದಿಂದ ಫ್ಯೂಯಲ್ ತಗೊಳ್ತಿದೆ. ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸ್ಗೋಸ್ಕರ ಅವರು ನಮ್ಮಿಂದ ನ್ಯೂಕ್ಲಿಯರ್ ಫ್ಯೂಯಲ್ ತಗೊಳ್ತಿದ್ದಾರೆ ರಷ್ಯಾದಿಂದ. ಹಾಗಾದರೆ ನ್ಯೂಕ್ಲಿಯರ್ ಫ್ಯೂಯಲ್ ಕೂಡ ಒಂದು ಫ್ಯೂಯಲ್ ತಾನೇ. ಮತ್ತ್ಯಾಕೆ ಇವರು ಭಾರತದ ಮೇಲೆ ಹೇರೋಕೆ ಬರ್ತಿದ್ದಾರೆ ಅನ್ನುವಂಥ ಖಡಕ್ಕಾದ ರಿಪ್ಲೈಯನ್ನು ಕೊಟ್ಟಿದ್ದಾರೆ ಪುಟಿನ್. ಇದನ್ನು ಭಾರತ ಜೈಶಂಕರ್ ಬಹಳಷ್ಟು ಬಾರಿ ಹೇಳ್ಕೊಂಡು ಬಂದಿದ್ದಾರೆ. ನಿಮಗೆ ರಷ್ಯಾದಿಂದ ತಗೊಳ್ಳೋದಕ್ಕೆ ನಾಚಿಕೆ ಆಗ್ತಿಲ್ವಾ? ಭಾರತದ ಮೇಲೆ ಸ್ಯಾಂಕ್ಷನ್ ಹಾಕ್ತೀವಿ, ಇನ್ನೊಬ್ಬರ ಮೇಲೆ ಸ್ಯಾಂಕ್ಷನ್ ಹಾಕ್ತೀವಿ ಅಂತ ಹೇಳುವಂಥ ಪಾಶ್ಚಿಮಾತ್ಯ ರಾಷ್ಟ್ರಗಳು ಯಾರ್ಯಾರು CNG ತಗೊಳ್ತಿದ್ದಾರೆ, ಯಾರ್ಯಾರು ನ್ಯೂಕ್ಲಿಯರ್ ಫ್ಯೂಯಲ್ ತಗೊಳ್ತಿದ್ದಾರೆ ಅನ್ನೋದು ಗೊತ್ತಿಲ್ವಾ ಜಗತ್ತಿಗೆ ಅಂತ ಬಹಳಷ್ಟು ಬಾರಿ ಜೈಶಂಕರ್ ಹೇಳಿದ್ರು. ಈಗ ಪುಟಿನ್ನೇ ಹೇಳ್ತಿದ್ದಾರೆ ನೋಡಿ, ನಮ್ಮಿಂದ ಈಗಲೂ ಕೂಡ ಅಮೇರಿಕ ನ್ಯೂಕ್ಲಿಯರ್ ಫ್ಯೂಯಲನ್ನು ಬೈ ಮಾಡ್ತಾ ಇದೆ. ಅಷ್ಟೇ ಯಾಕೆ, ಯುರೋಪಿಯನ್ ಯೂನಿಯನ್ ಏನು ನೋಡಿ, ಅವರ ಡಬಲ್ ಸ್ಟ್ಯಾಂಡರ್ಡ್ ನೋಡಿ. ಇಲ್ಲಿ ನಮ್ಮಿಂದ ಬಹಳ ದೊಡ್ಡ ಮೊತ್ತದ LNGಯನ್ನು ಬೈ ಮಾಡ್ತಾ ಇದ್ದಾರೆ ರಷ್ಯಾದಿಂದ. EUದವರು ಅನ್ನುವ ಸೀಕ್ರೆಟನ್ನು ಸಿಡಿಸಿದ್ದಾರೆ. ಎನ್ರಿಚ್ಡ್ ಯುರೇನಿಯಂ ತಗೊಳ್ತಿದ್ದಾರೆ, ಬೇರೆ ಬೇರೆ ಕಮೋಡಿಟೀಸ್ನ. ಈ ಕ್ಷಣಕ್ಕೂ ಕೂಡ ಭಾರತ ಯುದ್ಧದ ಮಷಿನ್ ಪವರ್ ಮಾಡ್ತಿದೆ, ಫ್ಯೂಯಲ್ ಮಾಡ್ತಿದೆ ಅಂತ ಹೇಳುವಂಥ ಅಮೆರಿಕ ಮತ್ತು ಇನ್ನಿತರ ನಾಚಿಕೆ ಇಲ್ಲದಂಥ ರಾಷ್ಟ್ರಗಳು ಈ ಕ್ಷಣಕ್ಕೂ ರಷ್ಯಾದ ಜೊತೆಗೆ ಏನೇನು ಖರೀದಿ ಮಾಡ್ತಿದ್ದಾರೆ ಅನ್ನೋದು ಕೂಡ ಈಗ ಬಯಲಾಗಿದೆ. ಸೊ ಭಾರತಕ್ಕೆ ಬಂದಿರುವಂಥ ಪುಟಿನ್ ಮೋದಿ ತಗೊಂಡಿರೋ ನಿರ್ಧಾರ ಎಷ್ಟು ಸೂಕ್ತವಾಗಿದೆ, ದೇಶದ ಹಿತಾಸಕ್ತಿಗೆ ಮತ್ತು ಮ್ಯೂಚುವಲಿ ಬೈಲ್ಯಾಟ್ರಲ್ ಒಪ್ಪಂದ ಯಾವ ರೀತಿ ಆಗಿರೋದು, ಇಡೀ ಜಗತ್ತು ತನ್ನ ಸ್ವಾರ್ಥಕ್ಕಾಗಿ ಬಾಯಿ ಬಡ್ಕೊಳ್ತಿದೆ ಬಿಟ್ಟರೆ ಅದನ್ನು ಕೇಳ್ಕೊಂಡು ಇಲ್ಲಿ ದೇಶದ ಒಳಗಡೆಯವರು ಯಾರಾದರೂ ಮೋದಿ ತಪ್ಪು ನಿರ್ಧಾರ ಮಾಡಿಬಿಟ್ರು ಅಮೆರಿಕ ಎದುರು ಹಾಕ್ಕೊಂಡು, ಅಮೆರಿಕ ಎದುರು ಹಾಕ್ಕೊಳ್ದೇ ಇದ್ದಿದ್ರೆ ಟ್ಯಾರಿಫ್ ಬೀಳ್ತಿರ್ಲಿಲ್ಲ, ಟ್ರೇಡ್ ಡೀಲು ಸಮಸ್ಯೆ ಮಾಡ್ಕೊಂಡಿದ್ದಾರೆ ಬೇಕು ಅಂತ ಅನ್ನೋ ರೀತಿಯಲ್ಲಿ ವರಸೆ ತೆಗೆದ್ರೆ ಈಗ ಅಸಲಿಯತ್ತು ಗೊತ್ತಾಗ್ತಿದೆ ನೋಡಿ. ನಿಜ ಬಣ್ಣ ಯಾರದ್ದು ಹೆಂಗಿದೆ, ಮೋದಿ ಅಸಲಿಗೆ ಭಾರತಕ್ಕೆ ಏನು ಮಾಡ್ತಿದ್ದಾರೆ ಅಂತ. ಭಾರತಕ್ಕೊಂದಿಷ್ಟು ಸವಾಲಂತೂ ಎದುರಾಗಿದೆ, ಯಶಸ್ವಿಯಾಗಿ ನಾವು ಎದುರಿಸ್ತಾ ಇದ್ದೀವಿ. ಅದನ್ನು ಒಳಗಡೆ ಡೊಮೆಸ್ಟಿಕ್ ಕನ್ಸಂಪ್ಷನ್ ಜಾಸ್ತಿ ಮಾಡುವಂಥ GST ದರ ಕಟ್ ಅನ್ನುವ ಭಯಂಕರ ಐತಿಹಾಸಿಕ ಹೆಜ್ಜೆ ಎಲ್ಲ ಒತ್ತಡಗಳನ್ನು ತೊಡೆದು ಹಾಕೋದಕ್ಕೆ ಅನುಕೂಲ ಆಯಿತು. ಆದರೂ ಒಂದು ದೊಡ್ಡ ರಾಷ್ಟ್ರ ಅಲ್ವಾ ಅಮೆರಿಕ, ಅಲ್ಲಿಗೆ ಎಕ್ಸ್ಪೋರ್ಟು ನಮಗೆ ಹೊರೆ ಆಗುತ್ತೆ ಅಂದರೆ ಅದು ಒಂದು ಮೇಜರ್ ಸವಾಲೇ, ನಮಗೆ ಇಲ್ಲ ಅಂತಲ್ಲ. ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ನಾವು ಟ್ರೇಡ್ ಡೈವರ್ಸಿಟಿ ನೋಡ್ತಾ ಇದ್ದೀವಿ, ಬಹಳ ವೆರೈಟಿ ಹುಡುಕ್ತಾ ಇದ್ದೀವಿ, ಬೇರೆ ಬೇರೆ ರಾಷ್ಟ್ರಗಳಿಗೆ ಅದನ್ನು ಡೈವರ್ಟ್ ಮಾಡ್ತಿದ್ದೀವಿ, ಎಲ್ಲ ಸರಿ. ಆದರೂ ಒಂದು ಹೊಡೆತ ತಾನೆ. ಈಗ ಫಾರಿನ್ ಇನ್ವೆಸ್ಟರ್ಸ್ ಎಲ್ಲ ಕೆಲವರೆಲ್ಲ ಕಾಲು ಕೇಳೋದಕ್ಕೆ ಕಾರಣ ಆಯಿತು. ಅಮೆರಿಕ ಅದಕ್ಕೆ ಖುಷಿ ಪಡ್ತಾ ಇತ್ತು, ಎದೆಯುಬ್ಬಿಸಿ. ಈಗ ಕೊಟ್ಟಿದ್ದಾರೆ ನೋಡಿ ಪುಟಿನ್ ಮಾಸ್ಟರ್ ಸ್ಟ್ರೋಕ್, ಮೋದಿ ಜೊತೆ ಹೆಗಲಿಗೆ ಹೆಗಲು ಕೊಡೋ ಮೂಲಕ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.